ಗೈಸ್ ಒಂದು ಫೋಟೋ ಹಾಕ್ತೀನಿ, ನೋಡ್ಕೊಬನ್ನಿ. ಸೊ ಗೈಸ್, ಈಗ ನೀವೇನು ನೋಡಿರಿ ಫೋಟೋ, ಅದು ಬಂದ್ಬಿಟ್ಟು ಡೆಲ್ಲಿ ಮೂಲದ ಒಬ್ರು ದಂಪತಿ. ಸೊ ಅವರು ಮದುವೆ ಆಗಿರ್ತಾರೆ. ಮದುವೆ ಆಗಿ ಅವರ ಏನೋ ಪರ್ಸನಲ್ ರೀಸನ್ಸ್ ಇಂದ ಕೋರ್ಟಲ್ಲಿ ಡಿವೋರ್ಸ್ ಅಪ್ಲೈ ಮಾಡಿರ್ತಾರೆ. ಕೇಸ್ ಇನ್ನೂ ರನ್ನಿಂಗ್ ಅಲ್ಲಿ ಇರುತ್ತೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಹುಡುಗಿ ತಂದೆಗೆ ಏನೋ ಲೈಕ್ ಹುಷಾರಿಲ್ದೇ ಇರೋ ಥರ ಆಗುತ್ತೆ. ಸೊ ಆ ಟೈಮಲ್ಲಿ ಅವ್ರ ಗಂಡ ಏನಿರ್ತಾರೆ, ಡಿವೋರ್ಸ್ ಅಪ್ಲೈ ಮಾಡಿರ್ತಾರೆ ದಂಪತಿ, ಅವರ ಗಂಡ. ಸೊ ಅವರ ತಂದೆ ಹಾಸ್ಪಿಟಲ್ ಬಿಲ್ಸ್ನೆಲ್ಲ ಸೆಟಲ್ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಕೋರ್ಟಲ್ಲಿ ಜಡ್ಜ್ ಮುಂದೆ ಡಿವೋರ್ಸ್ ಅಪ್ಲಿಕೇಶನ್ ಏನಿತ್ತು ಅದನ್ನ ಅರ್ಧ ಹಾಕ್ಬಿಟ್ಟು ನನ್ನ ಗಂಡನೇ ಬೇಕು ಅಂತ ಕೋರ್ಟಲ್ಲಿ ಎಲ್ಲರ ಮುಂದೆ ಹೋಗಿ ಅವ್ರನ್ನ ಹಗ್ ಮಾಡಿ, ಸೊ ನಂಗೆ ನನ್ನ ಗಂಡನೇ ಬೇಕು ಅಂತ ಡಿವೋರ್ಸ್ನ ಕ್ಯಾನ್ಸಲೇಷನ್ ಮಾಡ್ಕೊಂಡು ಇವಾಗ ಚೆನ್ನಾಗಿದ್ದಾರೆ. ಸೊ ಇಷ್ಟು ವರ್ಷಗಳಿಂದ, ಸುಮಾರು 4-5 ವರ್ಷಗಳಿಂದ ಏನು ನೋಡ್ತಾ ಇದ್ವಿ, ಯಾರೋ ಪ್ರಿಯಕರಿಗೋಸ್ಕರ ಗಂಡನ ಕೊಲೆ ಮಾಡಿದ್ರು, ಇನ್ನೊಬ್ರು ಯಾರೋ ಮದುವೆ ಆಗಿ ಮಗು ಆಗಾದ್ಮೇಲೆ ಯಾರ ಜೊತೆನೋ ಅಫೈರ್ ಇಟ್ಕೊಂಡು ಗಂಡನ್ನ ಸಾಯಿಸಿ ಡ್ರಮ್ಮಲ್ಲೆಲ್ಲ ತುಂಬಿ ಸಿಮೆಂಟ್ ಹಾಕಿ ಬಿಟ್ಟು ಬೇರೆಯವ್ರ ಜೊತೆ ಹೊಡೆದ್ರು. ಈ ಥರದ್ದೆಲ್ಲ ಏನು ನೋಡ್ತಾ ಇದ್ವಿ. ಸೊ ಇದ್ರ ಮಧ್ಯ ಇದೊಂದು ದಿ ಬೆಸ್ಟ್ ಗುಡ್ ನ್ಯೂಸ್ ಇದು ನನಗನ್ಸಿದ್ದು. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.